ಎಷ್ಟೊತ್ತಾತೆ? ನಂಗೆ ಮನೆಗೆ ಹೋಲೆ ಹೊತ್ತಾತ. ಅಲ್ಲ ಒಬ್ಬಿಗೆ ಹೋಗ್ತೀಯಾ? ತಡಿ. ನಮ್ಮ ಅಣ್ಣಗೆ ಬಿಡು ಅಂತ ಹೇಳ್ಬೇಕಂದ್ರೆ ಅವ್ನಿಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಐತಂತೆ, ಫೋನ್ನಾಗ ಒತ್ತಕೊಂತ ಕುಂತಾನ. ಲ್ಯಾಪ್ಟಾಪ್ನಾಗ ಏನು ಮಾಡೋದೀಗ? ಅಲ್ಲ ನಿಮ್ಮ ಅಣ್ಣಗೊಂದು ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತಾರ, ಕೆಲಸ ಮುಗಿಸಿ ಮನೆಗೆ ಹೋಗೋ ಹೊತ್ನಾಗಿದ್ರೆ. ಬ್ಯಾಡ ಬಿಡ, ಬೈತಾನ ಅವನು. ಇಷ್ಟೊತ್ತನ ಯಾಕೆ ಫ್ರೆಂಡ್ ಮನೆಗೆ ಇರ್ತಿ ಅಂತೇಳಿ. ಅದಕ್ಕೆ 6 ಗಂಟೆ ಆ ಟೈಮ್ ಇಲ್ಲೇ ನಾವು ಹೋಗ್ತೇನೆ ತಗೋ. ನೀ ಸುಮ್ಮನೆ ಕರ್ಕೊಂಬಂದ್ಯಾವ ಇಲ್ಲಿವರೆಗೂ ನನ್ನ. ಇರ್ಲಿ ಏನಾಗಲ್ಲ. ಅಲ್ಲ ಹೇಳು, ಒಂದು ಸ್ವಲ್ಪ ಓದ್ಕೊಳಕತ್ತಿದ್ದೆ, ಇಲ್ಲ ಬೇರೆ ಏನೋ ಕೆಲಸ ಇತ್ತು ಆಗಲಿಲ್ಲ ಅಂತ ಹೇಳು, ಏನಾಗಲ್ಲ. ಫೋನ್ ಮಾಡು, ಏನಾಗಲ್ಲ. ಬಾಯ್ಲೆ ಲೇ, ನನಗೆ ಗೊತ್ತ ಅಶ್ವಿನಿ, ಕರೆ ಹೇಳ, ಏನೈತಿ ನಿನ್ನ ಮನಸ್ಸಿನಾಗ? ನನ್ನ ಮನಸ್ಸಿನಾಗ ಏನೈತಪ್ಪ? ಸುಳ್ಳು ಹೇಳ್ಬೇಡ. ನಮ್ಮ ಅಣ್ಣಗೆ ಯಾಕೆ ಇಲ್ಲಿ ಕರಿ ಅನ್ನಕತ್ತಿ? ಅಯ್ಯೋ ಮೆಲ್ಲಕ್ಕೆ ಹೇಳು. ಏನಿಲ್ಲಪ್ಪ, ಹಾಗೆ ಬಹಳ ದಿನ ಆತಲ್ಲ ನೋಡಿಲ್ಲ, ಅದಕ್ಕೆ ಅವಾಗೆಲ್ಲ ಜಾಸ್ತಿ ಬರ್ತಿದ್ದೆ ನಿಮ್ಮ ಮನೆಗೆ. ಈಗ ಬಂದೇ ಇಲ್ಲ ಎಕ್ಸಾಮ್ ಇದ್ದಿದ್ದಕ್ಕೆ. ಆಮೇಲೆ ಏನು ಕರೆ ಹೇಳ. ಈಗ ನಾನು ನಮ್ಮ ಅಣ್ಣನ ಕರೆಯಲ್ಲ. ನಿಮ್ಮ ಅಣ್ಣನ ಜೊತೆಗೆ ನಂಗೆ ಸ್ವಲ್ಪ ಮನೆಗೆ ಬಿಡಕ್ಕೆ ಹೇಳು, ಇಲ್ಲ ನಾನು ಒಬ್ಳೆ ಹೋಗ್ತೀನಿ ಬಿಡು, ಬೇಡ, ಏನು ಪ್ರಾಬ್ಲಮ್ ಇಲ್ಲ. ಅಬ್ಬಾ, ನಾನೇ ಬೇಕಾದ್ರೆ ನಿಮ್ಮ ಮನೆ ಮಟ್ಟ ಬಿಟ್ಟು ಬರ್ತೇನೆ. ಅಂದ್ರೆ ಅಲ್ಲಿ ಬಂದು ನೋಡೋಣ ಅಂತೇಳ? ಇಲ್ಲೇ ಅದು ನಿಂಗೇನು ಗೊತ್ತಿಲ್ಲನೋ, ಏನೋ ಅಂತಾರ. ನಿಮ್ಮ ಅಣ್ಣನ ಕಂಡ್ರೆ ನಂಗೆ ಇಷ್ಟ ಅಷ್ಟೇ, ಸುಮ್ಮನೆ ಹಂಗೆ. ಎಲ್ಲದಕ್ಕೂ ಇದು ಮಾಡ್ತೀಯವ. ಅಲ್ಲ ಫ್ರೆಂಡೇ ಅತ್ತಿಗೆ ಮಾಡಿ ಬರೋದ? ನಿನ್ನ ಅತ್ತಿಗೆ ಅಂತ ಹೆಂಗೆ ಕರೀಲೆ ನಾನು? ಅದಕ್ಕೇನಾಕೈತಿ, ನೀ ಅತ್ತಿಗೆ ಅಂತ ಕರೆಯೋಕೆ ಹೋಗ್ಬೇಡ, ಅಶ್ವಿನಿ ಅಂತೇಳಿ ಕರಿ. ನಾನು ಈಗೆಲ್ಲ ಅಣ್ಣನ ಹೆಂಡತಿಯರೆಲ್ಲ ಕಾಟ ಕೊಡ್ತಾರಂತ ಮನೆಯಾಗಿದ್ದ ನಾದ್ನಿಯರಿಗೆ. ಆ ಕಾಟ ಇರಲ್ಲ ನಿನಗೆ, ಹೌದಿಲ್ಲ? ಆಮೇಲೆ ಮನೆಗೆ ಬಂದು ಸ್ವಸ್ಥರಿಗೆ ನಾದ್ನಿಯರು ಕಾಟ ಕೊಡ್ತಾರಂತ. ಆ ತೊಂದ್ರೆನೂ ನನಗಿರಂಗಿಲ್ಲ, ಹೌದಿಲ್ಲ? ಇಬ್ರು ಆರಾಮಾಗಿರ್ಬೋದು. ಬಿಟ್ರೆ ಈಗಲೇ ಮದುವೆಕ್ಕೇನ ಅನ್ಬೇಕು. ನಿಂಗೊಂದು ವಿಷಯ ಗೊತ್ತಾ? ನಮ್ಮ ಅಣ್ಣಗೆ ಸಿಟಿ ಹುಡುಗಿಯರಂದ್ರೆ ಇಷ್ಟ ಇಲ್ಲ, ಅವನಿಗೆ ಹಳ್ಳಿ ಹುಡುಗಿ ಮಾಡ್ಕೋಬೇಕಂತ ಇಷ್ಟ. ಹಳ್ಳಿ ಹುಡುಗಿನ? ಅಲ್ಲೇ ಸಿಟಿ ಹುಡುಗಿಯರು ಹಳ್ಳಿ ಹುಡುಗಿಯರು ಅಂತ ಬೇರೆ ಇರ್ತೈತನ? ಅಲ್ಲ ನಿಮ್ಮ ಅಣ್ಣ ಅಷ್ಟು ಚಲೋ ಅದನ, ಅವಂಗ ಹಳ್ಳಿ ಹುಡುಗಿ ಸೂಟ್ ಹಾಕೊಳ್ಳೋಣ? ಅಲ್ಲ ಸಿಟಿ ಹುಡುಗಿ ಅದು ನಾನಂದ್ರೆ ನಿಮ್ಮ ಅಣ್ಣ ಮೊದಲು ಮದುವೆ ಮಾಡ್ಕೊತಾನೆ ನೋಡ್ಬೇಕಾರೆ. ಯಾಕಂದ್ರೆ ನಮ್ಗೇನು ಕಡಿಮೆ ಆಗುತ್ತೆ, ನಮ್ಮ ಅಪ್ಪನ ನೋಡಿದರೆ ಯಾರಾದರೂ ಬರ್ತಾರೆ. ನಮ್ಮ ಅಣ್ಣ ಅಂಥದ್ಕೆಲ್ಲ ಆಸೆ ಪಡೋನಲ್ಲ, ಅವನಿಗೆ ಇಷ್ಟಪಡ್ಬೇಕು, ಇಷ್ಟ ಆಗ್ಬೇಕು ಹುಡುಗಿ, ಹಣ ಆಸ್ತಿ ನೋಡಲ್ಲ. ಹಳ್ಳಿ ಹುಡುಗಿನ? ಈಗ ನಿಮ್ಮ ಅಣ್ಣನ ಸಲುವಾಗಿ ಏನು ಹಳ್ಳಿಯಾಗ ಹೋಗಿ ಮನೆ ಮಾಡ್ಕೊಂಡಿರಲಿಲ್ಲ ನಾನು? ಬೇಡ, ನಿನ್ನ ಪಾಡಿಗೆ ನೀ ಇಲ್ಲೇ ಇರು, ಬೇರೆ ಯಾವ್ದಾರು ಹುಡುಗನ ಮದುವೆ ಮಾಡ್ಕೊ. ಇಷ್ಟಕ್ಕೂ ಇದನ್ನು ಓದಲ್ಲ ನೀನು? ಹೋಗ, ಯಾರು ಓದ್ಬೇಕು? ನಂಗೆ ಯಾಕೋ ಇಂಟ್ರೆಸ್ಟೇ ಇಲ್ಲ ಬಿಡ ಓದಕ್ಕೆ. ಅಂದರೆ ನಂಗೇನು ಕಡಿಮೆ ಆಗೈತಿ, ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ, ಓದಕ್ಕೆ ಇಂಟ್ರೆಸ್ಟೇ ಇಲ್ಲ. ಈಗ ಆದರೂ ಬಿಡೋಕ್ಕಾಗಲ್ಲ, ನಮ್ಮಪ್ಪ ಬೈತಾರೆ. ಅದಕ್ಕೆ ಒಂದು ಕಾಲೇಜ್ ಅಂತ ಹಚ್ಬೇಕು. ಆದರೆ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ. ನಿಮ್ಮಣ್ಣ ಭಾಳ ಒಳ್ಳೆಯವರಲ್ಲ, ಸೊ ಅದಕ್ಕೆ ಅಂಥ ಒಳ್ಳೆಯವ್ರನ್ನ ನೋಡಿದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳು? ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಂತ. ನಾನು ನಿಮ್ಮಣ್ಣ ನೋಡಿದ್ದೆ, ಅವರು ಭಾಳ ಒಳ್ಳೆಯವರಿದ್ರು. ನೀನೇನಾರ ಹ್ಞೂ ಅನ್ಸಿದೇನು? ಇಲ್ಲ, ಮತ್ತು ನಾನು ಯಾಕಮ್ಮ ನಮ್ಮಣ್ಣನ ಕೇಳಿ? ನಮ್ಮಣ್ಣ ಆಲ್ರೆಡಿ ಅಲ್ಲೇ ಚೆನ್ನಾಗಿರೋ ಹುಡುಗಿ ಮದುವೆ ಮಾಡ್ಕೋಬೇಕಂತಿದ್ದ, ಅವನು ಗೊತ್ತುನು. ಏನಂದೆ ಚೆನ್ನಾಗಿರೋ ಹುಡುಗಿ ಮದುವೆ ಮಾಡ್ಕೋಬೇಕಂತಿದ್ನಾ? ನಾನು ಚೆನ್ನಾಗಿಲ್ಲ ಅಲ್ಲ? ನಮ್ಮಣ್ಣನೂ ಅಷ್ಟೇ, ಚೆನ್ನಾಗಿರೋ ಹುಡುಗಿ ಮದುವೆ ಮಾಡ್ಕೋಬೇಕಂತ ನಾನು. ನಾನು ನಮ್ಮ ಮನೆಗೆ ಬರೋ ಹುಡುಗಿನ ಪ್ರೀತಿಯಿಂದ ಅತ್ತಿಗೆಮ್ಮ ಅಂತ ಕರಿಬೇಕು, ಹೊಸ ಫೇಸ್ ಇರ್ಬೇಕು. ನಿನ್ನ ಅತ್ತಿಗೆಮ್ಮ ಅನ್ನಕ್ಕೆ ಮನಸ್ಸೇ ಬರಂಗಿಲ್ಲ. ಅಶ್ವಿನಿ ಹೋಗೇ ಬಾರೆ ಅಂತೀನಿ ನೋಡು. ಆಮೇಲೆ ಅದಕ್ಕೆ ಸುಮ್ಮನಿರು, ಬೇರೆ ಹುಡುಗಿ ಬರಲಿ ನಮ್ಮ ಅಣ್ಣಗೆ. ಒಳಬಳ ನಿನ್ನ ಮುಖನ ನೋಡ್ಲ ನಾನು? ಪ್ಲೀಸೇ ಅಂದೆ, ಒಂದ್ಸಲ ಕೇಳೆ. ನೋಡೋಣ. ಸರಿ ಬಾ, ನಾನೇ ಬಿಟ್ಟು ಬರ್ತೀನಿ. ಬಾ, ನಿಮ್ಮ ಡ್ರೈವರ್ಗೆ ಹೇಳು ಬಿಟ್ಟು ಬರುವಂತೆ. ಏನವ, ಯಾವಾಗ ಬರೋದು ಮನೆಗೆ, ಯಾವಾಗ ಹೋಗುದು? ಒಂದು ಬೆಳಗ್ಗೆ ಹೋದಕ್ಕೆ ಈಗ ಬಂದು ಇಲ್ಲೇ ಮಾತಾಡ್ಕೊತ ಕೂತಿಯೇನು? ಈಗ ಯಾರ ನಿನ್ಗೆ ಹೇಳ್ತೇನು? ನಮಸ್ಕಾರ ಆಂಟಿ. ಅವನವ ಆರಾಮದೇನವ? ಅಂದಂಗೆ ನಿನ್ನ ಒಂದು 2 ಸಲ ನೋಡಿದ್ದೆ, ಏನೋ ಇತ್ತಲ್ವ ನಿನ್ನ ಹೆಸರು? ಸುಕನ್ಯಾ ಆಂಟಿ. ಸುಕನ್ಯಾ. ಇಂದಿಯಾ ಕಾಲೇಜ್ ಹಚ್ಚಿವ ಈ ಸಲ? ಅದು ಆಂಟಿ ನಾನು ಕೇಳಿನೇ ಹಚ್ಚಿ ನಿಕ್ಕಿ ಜೊತೆಗೆ. ಹೌದಲ್ವಾ? ಏನಾಗಬೇಕಂತದಿ ಜೀವನದಾಗ? ಅಲ್ಲ ನಮ್ಮಕ್ಕೆ ಅಂತರೂ ಬಿಡು, ಆಕಿಗೆ ಓದೋ ಆಸೆನೇ ಇಲ್ಲ ಆಕಿಗೆ. ಹಲ್ಲಿದ್ದರಿಗೆ ಕಡ್ಲಿದ್ದರಿಗೆ ಹಲ್ಲಿಲ್ಲ ಅಂತೇಳಿ ಎಟ್ಟರ ರೊಕ್ಕ ಆಗೋಲ್ ತಕ ಓದಿಸ್ತೇವೆ ಅಂತ ನಾವು ರೆಡಿ ಇದ್ದೇವೆ. ಆಕಿಗೆ ಓದಕ್ಕೆ ಮನಸ್ಸಿಲ್ಲ, ಅದಕ್ಕೆ ಆಕಿ ಜೊತೆ ಸೇರಿ ನೀನು ಹಾಳಾಗ್ಬೇಡ. ನೀ ಏನಾಗ್ಬೇಕಂತದ್ಯವ? ಅದು ಆಂಟಿ ಇಂಥದ್ದೇ ಪ್ಲ್ಯಾನಿಂಗ್ ಅಂತಿಲ್ಲ, ಯಾಕಂದರೆ ನೋಡಬೇಕು. ನನಗೆ ಆ್ಯಕ್ಚುಲಿ ಒಂದು ಯಾವುದಾದ್ರೂ ಒಳ್ಳೆ ನೌಕರಿ ತೊಗೋಬೇಕಂತ ಆಸೆ ಇದೆ ಅಂತಿಲ್ಲ, ನೋಡೋಣ. ಪ್ಲ್ಯಾನ್ ಮಾಡ್ಬೇಕಂತ ನಮ್ಮ ಅಣ್ಣ ಹೆಂಗೆ ಹೇಳ್ತಾನೆ ಹಂಗೆ. ಹೌದಾ? ಆಯ್ತು, ಜೀವನದಾಗ ಒಂದು ಗುರಿ ಇಟ್ಕೊಂಡು ಓದ್ಬೇಕವ. ಅಂದ್ರೆ ಮನುಷ್ಯಾಗ ಏನಾಗ್ಬೇಕಂತೇಳಿ ನಿನ್ನ ತಲೆಯಾಗ ಬಂದ್ಬಿಡ್ತೈತಿ. ಆಯ್ತು ಬಿಡ, ಇರಲಿ. ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತಾನ?
ಅದು ಆಂಟಿ ಅದು ಗೌರ್ಮೆಂಟ್ ಜಾಬ್, ಕಾರ್ಪೊರೇಷನ್ ಆಫೀಸ್ ಐತಲ್ಲ ಅಲ್ಲಿ ಏನೋ ಕೆಲಸ ಮಾಡ್ತಾನೆ. ನಂಗೆ ಅಷ್ಟು ಪೂರ ಗೊತ್ತಾಗಲ್ಲ ಆಂಟಿ ಹೇಳಕ್ಕ. ಒಟ್ಟು ಪಗಾರ ಅದು ಚಲೋ ಐತಿ, ಚಲೋ ಇದೆ ಅದನ್ನು. ಆಗಲಿ ಬಿಡವ ಆಗಲಿ, ಯಾವ ಕೆಲಸ ಆದ್ರೇನು ಚಲೋ, ಒಟ್ಟು ದುಡ್ಕೊಂಡು ಆರಾಮಾಗಿದ್ರೆ ಅಷ್ಟೇ ಸಾಕು. ಅಲ್ಲ ಇಷ್ಟೊತ್ತಾತ ಹುಡುಗಿ, ನೀ ಈಗೇನು ಒಬ್ಬಕ್ಕೆ ಹೋಗ್ತೀಯಾ? ಅವ ನಾನು ಹೊಂಟೇನು ಬಿಡಾಕ. ಚಲೋ ಆತಲ್ಲ, ನೀನು ಅವ್ರ ಮನೆಗೆ ಹೋಗಿದ್ದಿ, ನೀನು ಬಿಡಾಕ ಅಕ್ಕಿ ಬಂದಾಳ, ಈಗ ಅಕ್ಕಿನ ಬಿಡಾಕ ನೀವು ಹೋಗು, ಮತ್ತೆ ನೀನು ಬಿಡಾಕ ಅಕ್ಕಿ ಬರಲಿ, ಬೆಳತಾನೆ ಇದನ್ನ ಮಾಡಿಬಿಡ್ರಿ. ಇಲ್ಲ ನಮ್ಮ ಕಾರ್ನಾಗ ಹೋಗಿ ತಿನ್ಬಿಟ್ಟು ಬಂದ್ಬಿಡ್ತೇನೆ ನಾನು. ಇಲ್ಲ ನಾನು ಸ್ಕೂಟಿ ತೊಗೊಂಡೋಗ್ತೀನಿ. ನಿಧಾನ ಕೋಡ್ಸ, ಸ್ಕೂಟಿ ತೊಗೊಂಡೋಗ್ತೀನಂತೆ ಎರ್ರ ಬಿರಿ ಎತ್ತಬೇಕ ಹೋಗಾಕ ಹೋಗ್ಬೇಡ. ಏನು ಹುಡುಗರ ಏನವ ಆತಾಗ, ಮನೆಯಾಗ ಇರೋದಕ್ಕಿಂತ ಆ ಓದೋದಕ್ಕಿಂತ ಹಿಂಗೆ ಅಡ್ಡಾಡದ ಬಾಳಕತ್ ನಿಮ್ದು. ಹೋಗ್ಬಿಟ್ಟು ಬಾಕಿನ್ ಒಟ್ಟು ಚಾ ಕುಡಿಬೇಕಿಲ್ವಾ? ನಾ ಚಾ ಕುಡಿಯಲ್ಲ ಆಂಟಿ. ಸರಿ ಹೋಗ. ಅಂದಂಗೆ ಸುಕನ್ಯಾ ಇವ್ರು ನಮ್ಮ ಅತ್ತಿಗೆಮ್ಮ. ಹಾಯ್ ಅಕ್ಕ. ಹಾಯ್ ಬಾ. ಏನು ಹುಡುಗರ ಏನವ, ನಾಯಿ ಬಡಿ ಕೋಲಾಗೈತೆ ನೋಡ ಆ ಹುಡುಗಿ. ಅಲ್ಲ ಅದೇನು ಕೂತಿಂತತೆ ಬಿಡ್ತತೆ. ಅಯ್ಯೋ ದೇವ್ರೆ, ಚೂಟಿ ರಾಣಿ ಇರೋದಕ್ಕೆ ಬರಂಗಲ್ಲ ನೋಡೋದಕ್ಕೆ. ಮೈಯಪ್ಪ ಅವಕ್ಕೆಲ್ಲ ಕಂಡಿಲ್ಲ. ಅಯ್ಯೋ ದೇವ್ರೇ, ಇದು ನಮ್ಮಕ್ಯಾರ ಏನು ತಲೆ ನೋಡಿದ್ರೆ ಕುಂಬಳಕಾಯಿ ಆಗೈತಿ, ಕೈಕಾಲು ನೋಡಿದ್ರೆ ನುಗ್ಗಿಕಾಯಿ ಆಗ್ಯಾವ. ಅಯ್ಯೋ ದೇವ್ರೆ, ಮೈ ನೋಡಿದ್ರೆ ಸಾರಿಕಾಯಿ ಆಗೈತಿ. ಇವ ಈಗಿನ ಮಕ್ಕಳು ಏನು ತಿಂತಾವ ಏನು ನೋಡ್ತಾವ. ಅಲ್ಲ ಮೈಕೈ ತುಂಬ್ಕೊಂಡು ಚಂದಾಗಿರೋದೇ ಇಲ್ಲ ನೋಡ. ಹೋಗ್ಲಿ ಬಿಡಮ್ಮ, ಅದೇ ಡಯಟ್ ಅಂತ ಮಾಡ್ತಾರಲ್ಲ ಈಗ. ಯಾ ಡಯಟ ಪುಯಟ ಅದ ಇವ. ಇನ್ನು ನಿಮ್ಮ ಲಕ್ಷ್ಮಿ ನೋಡ ಎಷ್ಟು ಚಂದದಾಳ ನೋಡಾಕ. ವಯಸ್ಸಿಗೆ ತಕ್ಕಂಗ ಮೈ ತಕ್ಕಂಗ ರೂಪ. ಹಿಂಗಿರ್ಬೇಕವ. ಏನ ಡಯಟ್ ಏನ ಈಗ ತಿಂದುಂಡು ಚಲೋ ಇಲ್ಲ ಅಂದ್ರೆ, ಶರೀರ ಗಟ್ಟಿ ಇಟ್ಕೊಂಡಿಲ್ಲ ಅಂದ್ರೆ ವಯಸ್ಸಾಗಿಂದ ಏನು ಮಾಡ್ತಾವ ಇವು? ಮೊದ್ಲ ತಿನ್ನು ಕುಳ್ಳ ಶಕ್ತಿ ಇಲ್ಲ, ಅದ್ರಾಗ ಈ ಡಯಟ್ ಪಯಟ್ ಅಂತ ಮಾಡ್ಕೊಂಡು ಕುಂತು ಅಂದ್ರೆ ಮುಗಿದೋದ್ಕತಿ. ಸರಿ ಬಾರೋ, ರೊಟ್ಟಿ ಮಾಡ್ಬೇಕು ಬಾರೋ, ಹೊತ್ತಾತ. ಅದೇ ಕೇಳಕ್ ಬಂದೆಮ್ಮ, ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡ್ಲ್ಯಾ? ನೀವು ಯಾಕೆ ಬರ್ತೀರಿ, ತ್ರಾಸ ತಗೋತೀರಿ? ಆರಾಮ್ ಟಿವಿ ನೋಡ್ಕೊತ ಕುಂದಿರಿ. ಭಾಗ್ಯಲಕ್ಷ್ಮಿ, ಆಮೇಲೆ ಯಾವ್ದು ಒಲವಾಮೃತಧಾರೆ, ಮತ್ತೆ ಯಾವ್ಯಾವ ಹಾಕ್ತಾರೆ ನೋಡ್ರಿ, ಎಲ್ಲ ನೋಡ್ಕೊತ ಕುಂದಿರಿ. ನಾ 5 ನಿಮಿಷದಾಗ ಅಡುಗೆ ಮಾಡಿ ಬೇಡ 9 ಗಂಟೆ ಅಂದ್ರೆ ಊಟಕ್ಕೆ ಕರಿತೀನಿ. ಆಯ್ತವ, ಒಂದಿಟ್ಟು ನೀ ಬಂದಿ ಅಂತ ಆರಾಮ್ ನೋಡಿ ನನಗೆ. ಅಲ್ಲ ಆದ್ರೂ ಪಾಪ ಬೆಳಗ್ಗೆ ನೀನು ಕೆಲ್ಸಕ್ಕೆ ಹೋಗ್ಬೇಕು, ಸುಸ್ತಕತೆ ಏನು. ಒಟ್ಟು ಅನ್ನಕ್ಕೆ ಪನ್ನಕರ ಇಡ್ತೇನೆ ಬಾ. ಇಟ್ಟೇನಮ್ಮ, ಆ ಕಡೆ ಒಲಿ ಮ್ಯಾಗ ಅನ್ನಕ್ಕೈತಿ 4 ಒಲಿ ಇದೆ. ಆ ಕಡೆ ಒಲಿ ಮ್ಯಾಗ ಅನ್ನಕ್ಕೈತಿ, ಈ ಕಡೆ ಆಗಲೇ ಹೀರಿಕಾಯಿ ಹೆಚ್ಚು ಪಲ್ಯ ಇಟ್ಟೇನಿ. ಆಮೇಲೆ ಈಗ ಬದ್ನಿಕಾಯಿ ಎಣ್ಗಾಯಿ ರೊಟ್ಟಿ ಎಷ್ಟು ಹೊತ್ತು ಮಾಡ್ತೀನಿ, ಏನು ತೊಂದರೆ ಇಲ್ಲ. ಅಪ್ಪ ಅಡ್ಡಿ ಇಲ್ಲಪ್ಪ, ಪಾಪ ಹುಡುಗಿ ಅಷ್ಟು ಕಾಲೇಜ್ ಓದಿದ್ರಾಗು ಅಡುಗೆ ಎಲ್ಲ ಕಲ್ತಾಳಲ್ಲ, ಅಷ್ಟೇ ಸಾಕು. ಅದು ಬರಲ್ಲ ಇದು ಬರಲ್ಲ ಅನ್ನಂಗಿದ್ದಿದ್ರೆ ಅಷ್ಟು ಮಾಡೋದು ಹೇಳ ನನಗೆ. ಪಾಪ ಮಾಡ್ತದ ಶಾಣೆ ಅವ್ರವ್ವ. ಇದನ್ನ ಮಕ್ಳಿಗೆ ಸಂಸ್ಕಾರ ಒಂದು ಚಲೋ ಕೊಟ್ಟಾಳ. ರೀ ಏನ್ಲೇ ಹೊರಗೆ ಆಳ ಬಂದಾರ, ಪಗಾರ ಕೊಡ್ಬೇಕು. ಪಗಾರ ಆಮೇಲೆ ಕೊಡ್ರಿ. ರೀ ನಿನ್ನೆ ಹೋದವ ಇಷ್ಟೊತ್ತಾದ್ರೂ ಬಂದಿಲ್ಲ, ಎಲ್ಲಿ ಹೋಗ್ಯಾನ್ರಿ? ನಿನ್ ಮಗನ ಎಲ್ಲೋಕಾನ ಎಲ್ಲಾರ ಕುಡಿದು ಬಿದ್ದಿರ್ತಾನ, ಎಚ್ಚರಾಗಿಂದ ಎದ್ದು ಬರ್ತಾನ ಅಷ್ಟೆ, ಮತ್ತೇನಿಲ್ಲ. ಆಸೆನೇ ಬಿಟ್ಬಿಟ್ಟ ನೋಡ್ಲಿ ಅವನ ಮ್ಯಾಗಿನ ನಾ ಅಂತ. ದೇವ್ರೇ, ಅದೇನೋ ಅಂತಾರಲ್ಲ, ಕೊಡು ದೇವ್ರೆ ಗಂಡು ಮಕ್ಕಳನ್ನ ಅಂತೆ ಬೇಡಿ ಹೊರ ಪಡೋದು. ಅದೇನೋ ಬೇಡಿ ಹಡದು ಮಗ. ಎದಕ್ ಬೇಕು ಸುಮ್ಮನೆ ಒಂದು ಹೆಣ್ಮಕ್ಳು ಇದ್ರು ಸುಖ. ನೋಡ್ದಿಲ್ಲ ನನ್ನ ಮಗಳು ಎಷ್ಟು ಚಂದ ಬಳೆ ಮಾಡ್ಕೊಂಡು ಹೊಂಟಾಳ, ಬರಾತಾಳಂತ ಫೋನ್ ಹಚ್ಚಿದ್ಲು. ಏ ರೀ, ಯಾವುದೋ ಆಟೋ ಬಂದಂಗತ್ ನೋಡ. ಯಪ್ಪ ಆರಾಮದ್ಯಾ? ಬಾರಿಕ್ಕ ಒಳಗೆ ಬಾರ್ವಾ. ಯಾಕ ಹುಡುಗರ್ನ ಯಾರು ಕರ್ಕೊಂಬಂದಿಲ್ಲ? ನಿಮ್ಮ ಮನೆಯವ್ರು ಬರ್ಲಿಲ್ಲ? ಬಿಡ ಅಲ್ಲಿ ಬ್ಯಾಗ್ ತೊಂಬ, ಇಲ್ಲಿ ಬಾಗ್ಲು ಕಟ್ತೇನೆ ತೊಂಬ, ಇಲ್ಲಿ ಒಳಗೆ ಬಾ, ಇಲ್ಲಿ ಬಾ ನಾ ಇಡ್ತೇನೆ, ಬಾ ನೀನು ಹೋಗು. ಯವ್ವ ಆರಾಮದ್ಯಾ ಬೇವ? ಆರಾಮವ್ವ. ಏನು ಆರಾಮ, ಏನ ನೋಡ್ತಿಲ್ಲ ನಮ್ಮ ಬಾಳೆ. ನಿಮ್ಮ ಫೋನ್ಯಾಗ ಹೇಳಿರ್ಬೇಕಲ್ಲ ಎಲ್ಲ ನಿನಗೆ. ಹುಡುಗರು ಮಕ್ಕಳು ಹಳ್ಯಾರು ಯಾರನ್ನೂ ಕರ್ಕೊಂಬರ್ಲಿಲ್ಲನ? ಇಲ್ವೇ, ಹುಡುಗರು ಅದು ಬರಲಿಲ್ಲ, ಎಕ್ಸಾಮ್ ಅದಾವಲ್ಲ ಓದ್ಕೊಳಕತ್ತಾರ. ಇನ್ನು ಇವ್ರದ್ದು ಕೆಲಸ ಇರ್ತೈತಿ, ನೀವು ಹೋಗಿ ಬಾ, ಬೇಕಾದ್ರೆ ಬರೋದಿನ ಹೇಳು, ಫೋನ್ಯಾಗ ಕರ್ಕೊಂಬರ್ತೀನಿ ಅಂದಾರ. ಆಗಲಿ ಬಿಡು, ಮತ್ತೆ ಒಂಚೂರು ಮನಸ್ಸು ಬಿಚ್ಚಿ ಮಾತಾಡಕ್ಕಾರ ಆತು. ಈಗ ಎಲ್ಲರೂ ಇದ್ರೆ ನನಗೂ ಮಾತಾಡೋಕ್ಕಿದ್ದಿಲ್ಲ. ನೋಡ್ತಿಲ್ಲವ ಯವ್ವ ನಿಮ್ಮ ಅಣ್ಣಂದು. ಯವ್ವ ನನಗಂತರ ಸಾಕಾಗಿ ಹೋಗ್ಬಿಟ್ಟತಿ ಯವ್ವ ಆತ. ಅದ ಬೇವ ಯಾಕೆ ಹಿಂಗೆ ಮಾಡಾಕತ್ತಾನೋ ಏನೋ ಒಂದು ಗೊತ್ತಾಗೋಲ್ತು. ಹಿಂಗೆ ಮಾಡಿದ್ರೆ ಹೆಂಗೆ ಜೀವನ ಅಂತ. ನಾನು ಕುಡಿದನ್ನ ದಂಧೆ ಮಾಡ್ಕೊಂಡು ಅಡ್ಡಾಡಿದ್ರಿ ಹೆಂಗೆ ಬೇವ ಆತಾಗ? ನಾ ಫೋನ್ ಹಚ್ಚಿದ್ರೆ ಮಾತಾಡ್ತಾನ, ಇಲ್ಲ ನಾ ಕುಡ್ದಿಲ್ಲ ಅಂತಾನ ಅಂದು, ಮತ್ತೆ ಆಗ ಫೋನ್ ಕಟ್. ಕುಡ್ದಿಲ್ಲ ಅನ್ನ ಅಲ್ಲಿ ಕುಡ್ದೇ ಇಲ್ಲ ಅನ್ನೋರ ಹತ್ರ ಏನು ಮಾತಾಡ್ಲೇವ? ಹಿಂಗ್ ಮಾಡ್ಯಾವ ನಮ್ಮ ಅಂತ್ಯಾನ್ ತೆಗೆದಿಡಾಕತ್ತಾನ. ಹೋಗ್ಲಿ ಬಿಡವ, ಬಾ ಒಟ್ಟು ಕೈ ಕಾಲು ಮಾರಿ ತಕೊಂಡು ಬೇರೆ ಯಾರು ಬಿಟ್ಕೊಂಡು ಕುಂದ್ರು. ಬಾ ತಡ್ರಿ, ಈಗ ಬಂದಾಳ, ಒಟ್ಟು ಚಾಗಿ ಕುಡಿಲಿ. ದೇವ್ರೇ, ಇಂಥ 10 ಗಂಡು ಮಕ್ಳು ಇರೋ ಬದ್ಲಿ ಇಂಥದೊಂದು ಹೆಣ್ಣಿರೋದು ವಾಸಿ. ಸುಮ್ಮನೆ ಗಂಡು ಮನೆ ಬಾಳೆ ಮಾಡ್ತಾವತ್ತಾಗ ಒಣ ಟೆನ್ಷನ್ ಯಾಕೆ ಬೇಕತ್ತಾಗ. ಚಂದಾಗಿದ್ರ ಗಂಡು ಮಕ್ಳು, ಇಲ್ಲಾಂದ್ರೆ ಯಾಕೆ ಬೇಕು? ಯವ್ವ ಆ ಕೆಂಪನ್ ಬ್ಯಾಗ್ನಾಗ ಒಟ್ಟು ರವಾದ ಉಂಡಿ, ಆಮ್ಯಾಗ ಇದು ಅಡ್ಗೆ ಮಾಡ್ಕೊಂಬಂದೆ ನೋಡು ವೈ. ಅದು ತೊಗೊಂತೇನೆ, ಅದೆಲ್ಲ ಮಾಡಿ ಯಾಕೆ ತ್ರಾಸ ತೊಗೊಳಕ್ ಹೋದೇವ? ಹಂಗೆ ಬರ್ಬೇಕಿಲ್ಲ. ಅಯ್ಯೋ ಅಣ್ಣಗೆ ರವಾದ ಉಂಡಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ಮಾಡ್ಕೊಂಬಂದು ನೀವು. ನೀನು ರಾತ್ರಿ 12 ಗಂಟೆ ಆತ ಅವ್ನು ಮಾಡಿ ಮಕ್ಕಳು ಮಟ ಅಂದ್ರೆ ಗೊತ್ತನ. ಬೆಳಗಿಂದ ಅದು ಯಾವುದೋ ಫಂಕ್ಷನ್ ಇತ್ತವ, ಹೋಗಿದ್ವಿ. ಒಂದು ಆಚಾರ ಇತ್ತು, ಒಂದು ಇದು ಮದುವೆದು ವಾರ್ಷಿಕೋತ್ಸವ ಮಾಡ್ಕೊಳಕತ್ತಿದ್ರು ಒಬ್ರು, ಅಲ್ಲಿ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಬಂದು ಇವ್ನು ಮಾಡಿ ಮಕ್ಕಳು ಮಟ ಇಷ್ಟೊತ್ತಾಗ್ಬಿಡ್ತು. ಹೌದನಾ? ಏನಂದ ನಿನ್ನ ಗಂಡ ಸುದ್ದಿ ಕೇಳಿ? ಏನಂತಾರ್ವಿ ಬೈದ್ರೆ, ಏನು ಹುಡುಗ ಎಲ್ಲ ಐತಿ ಚಂದ ಮಾಡ್ಕೊಂಡು ಹೋಗೋದಿಲ್ಲ, ಅದನ್ನ ಬಿಟ್ಟು ಹಿಂಗೆ ಮಾಡಿ ತಂದೆ ತಾಯಿ ಗೋಳ ಬರ್ಸಿದ್ರೆ ಅದಕ್ಕೆ ಬಂತು ಅಂತ ಭಯ ಆತಿದ್ದ ಅಷ್ಟೆ. ಭಯ ಆತಿದ್ದ. ಯವ್ವ ದೇವ್ರೆ, ನನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ಅನ್ಕಳು ಬಾಯಾಗ ಬರ್ತಾನೆ ನೋಡಿ ಮಗಳು.
ಅಲ್ಲ ಯಾಕೆ ಹಿಂಗೆ ಮಾಡಾಕತ್ತಾನ ಏನ? ಮೊದಲು ಒಂದು ಲೆಕ್ಕಕ್ಕಿತ್ತು, ಈಗ ಹೆಚ್ಚಾಗ್ಬಿಟ್ಟತಿ. ಮತ್ತೇನಿಲ್ಲ, ಈ ಕೆದಾಳಲಿಕ್ಕೆ ಬೆಂಡ್ಲಿ ಲಗ್ನ ಮಾಡ್ಕೊಂಡು ಬಿಟ್ಟು ಹೋದ್ಲಲ್ಲ ನನ್ನ ಮಗನ, ಅದೇ ಚಿಂತೆ ಮನ್ಸಿಗೆ ಹಚ್ಕೊಂಡ್ಬಿಟ್ಟನು. ನೀವು ಹೋಗಿ ಕರಿಬೇಕಿತ್ತವ. ಕರ್ದೇವ್ ಬಿಡೇವ, ಎಲ್ಲ ಕರ್ದೇವಿ, ಎಲ್ಲ ಮಾಡೇವಿ. ಹೇಳಿರ್ಬೇಕಲ್ಲ, ನಿಮ್ಮಪ್ಪ ಹೇಳಿಲ್ಲ. ಹೋಗಿ ಮನಿ ಮಠ ನಾನು ನಿಮ್ಮಪ್ಪ ಮತ್ತು ನಿಮ್ಮ ಈಕಿ ಅತ್ತಿ ಒಟ್ಟರು ಹೋಗಿದ್ವಿ. 3 ಮಂದಿ ಹೋಗಿ ಕರೆದ್ರೆ ಏನಂದ್ಲ ಗೊತ್ತನ? ಆಸ್ತಿ ಹೆಸರಿಗೆ ಹಚ್ಚಿರಿ ಅಷ್ಟು ಆಂಧ್ರ ಬರ್ತೇನೆ ಅಂತಾಳ. ಅದು ಹೆಂಗೆ ಆಸ್ತಿ ಹಚ್ತಾರ ಬೇ? ಹಿಂಗ ನೋಡ್ವಾ, ಆಸ್ತಿ ತಗೊಂಡು ಇನ್ನು ನಾಳೆ ಈಕಿನ ಕೈ ಎತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಅಲ್ಲ, ಮನಿ ಸೊಸಿ ಬಂದ್ ಬಾಳೆ ಮಾಡಿದ್ರ ನಾಳೆ ನಾವು ಸತ್ ಕಾಲಕ್ಕೆ ಅಕ್ಕಿಗೆ ಅಲ್ಲ ಇದಷ್ಟು ಆಸ್ತಿ. ಏನ್ ಇರುತ್ತನ ಬೇಕಾದ ತಿನ್ಬೋದಪ್ಪ, ನಾವೇನ್ ಬ್ಯಾಡ ಅಂತೀವನ? ಅಯ್ಯೋ ದೇವ್ರೇ. ಗಂಡನ ಗುಟ್ಟು ಬಾಳೆ ಮಾಡಕ್ ಬರಕತ್ತಾಳೆ, ಏನು ಆಸ್ತಿ ಸಲ ಬರತ್ತಾಳ? ಸುಮ್ಮನಿರ್ನಿ, ಆಸ್ತಿ ಗಿಸ್ತಿ ಏನು ಕೊಡಾಕ ಇದು ಮಾಡ್ಬೇಡ, ಬೇಕಾದಾಗ ಗಂಡ ಬೇಕಂದಾಗ ಬರ್ತಾಳ. ಅಲ್ಲ, ಇಷ್ಟು ದಿನ ಆದ್ರೂ ಬಿಟ್ಟೋಗಿ 1 ತಿಂಗಳ ಮೇಲೆ ಆತ, 2 ತಿಂಗಳ ಹಾಕಂತಾನ. ಇಷ್ಟು ದಿನ ಆದ್ರೂ ಗಂಡನ ಬಗ್ಗೆ ಕಾಳಜಿ ಇಲ್ಲಲ್ಲ ನಮ್ಗೆ. 1 ದಿನ 2 ದಿನ ಇಲ್ಲ ಮನ್ಯಾಗಂದ್ರೆ ಏನ ಎತ್ತ ಯಾಕ ಏನ ಅನ್ನಂಗೆ ಆಕತಿ. ಗಂಡನ ಬಗ್ಗೆ ಒಂದು ಕಾಳಜಿ ಏನದು ಬೇಡ ಅನ್ಬಿತ್ತೀರ. ಅವ್ರ ಅಣ್ಣ ಪಾಪ ಕಳ್ಸಾಕತ್ತಿದ್ನವ, ಹೋಗಿ ಗಂಡನ ಮನೆಗೆ ಹಂಗೆ ಮಾಡ್ಬೇಡ ಅಂತೇಳಿ. ನಾವು ಉರ್ಲಾಕೋತೇನೆ, ನೇಣು ಹಾಕೋತೇನೆ ನಾನು ಅಂದ್ಲ ಅವಂಗ. ಪಾಪ ಅದು ಸುಮ್ಮನೆ ಆಗ್ಬಿಡ್ತು. ಅವ್ರ ಹೋದಳಲ್ಲ 7 ಹಾಕ್ನಾಕ ಭಾಳ ಬೇಬರ್ಸದಾಳಕಿ. ಆಕಿ ಬೇಬರ್ಸಿ ಭಾಳದಾಳಕಿ. ಆಕಿ ಮಗಳಿಗಾರದ ದುಷ್ಬುದ್ಧಿ ಬರ್ಬೇಕು, ಆಕಿದ ನೋಡೋದು ಕರೆನ. ಅವ್ರ ಮನ್ಯಾಗ ಒಂದು ಸೊಸಿ ಬಂದೈತಿ, ದೊಡ್ಡ ಮಂತೆ ಅನ್ನೋದು. ಏನೋ ಇವಾಗ ಹೆಸರು ಅನು ಅಂತೇಳಿ. ಪಾಪ ಸುಳ್ಳು ಯಾಕನ್ಬೇಕು ಆ ಹುಡುಗಿ ಇವ್ರನ್ನ ಅಂತೇಳಿ ಅನ್ಸರ್ಸ್ಕೊಂಡು ಇವ್ರ ಮನೆ ಬಾಳೆ ಮಾಡ್ಕೊಂಡೈತಿ. ಬೇರೆ ಯಾವ್ಯಾರ ಬಾಳೆ ಮಾಡ್ಯಾಳನು? 4 ದಿನ ಗಂಡನ ಬಿಟ್ಟು ಬಂದು 2 ತಿಂಗಳ ಬಿಟ್ಟಲೆ ಮನ್ಯಾಗ ಕುಂತು ಅದು ಬೇಕು ಇದು ಬೇಕಂತ ಹೇಳಿ ಎಲ್ಲ ಆರ್ಡರ್ ಮಾಡಿಸ್ಕೊತಿತ್ತಾಳ. ಮತ್ತೆ ವಿಚಿತ್ರ ಆತ್ ಬಿಡಿ ಇದು ಕರೆನವ. ಈಗ ಅದು ಹೋಗ್ಲಿ, ಹಾಳಾಗೋಗ್ಲಿಕ್ಕೆ ಬಂದ್ರೆ ಬರಲಿ ಬಿಟ್ಟು ಬಿಡ್ಲಿ. ಇವತ್ತು ಅಣ್ಣ ಬಂದ್ರೆ ಮೊದಲು ಅಣ್ಣ ಕೊಟ್ಟು ಮಾತಾಡ್ತೀನಿ, ಹಿಂಗೆ ಯಾಕೆ ಮಾಡಕತ್ತಿ ಅಂತ ಕೇಳ್ತೀನಿ. ಒಂದು ಆತಂದ್ರೆ ಒಂದು 6-7 ನಮ್ಮೂರಿಗೆ ಕರ್ಕೊಂಡು ಹೋಗ್ಲಿ ನೀವ, ಅಂದ್ರೆ ಅವಂಗೂ ಜಗ ಬದ್ಲಿ ಆದ್ರೆ ಸ್ವಲ್ಪ ಮರಿತಾನ ಅಂತಷ್ಟ, ಮತ್ತೇನಿಲ್ಲ. ನೋಡು ಅಮಾರ ಇಲ್ಲಿ ಮಾಡೋದು ಏನೈತಿ ಇದ್ದು ಕರ್ಕೊಂಡು ಹೋಗುವ, ಬಂದ್ರೆ ಕರ್ಕೊಂಡು ಹೋಗು. ಅಲ್ಲ, ಮತ್ತೆ ನಿಮ್ಮ ಅತ್ತಿ ಮನೆಗೆ ಏನದ ಅಂದ್ಗಿಂದ ರೇವ ಎದಕ್ಕಂತಂದಿ ಅಂತೇಳಿ ಇಲ್ಲಿ ತೋಬೆ ಎತ್ತಾಗಾರ ನಮ್ಮ ಅಣ್ಣ ಒಬ್ಬ ಚಲೋ ಇದ್ರಷ್ಟ ಸಾಕು. ಕಟ್ಕೊಂಡಲ್ಲ, ಇನ್ನಿನ್ನ ಮನೆ ಬಂದಾಕಿ ಗಂಡನ ಚಿಂತೆನೇ ಇಲ್ಲ. ಅಂತಕಿ ಸಲುವಾಗಿ ತಂದೆ ತಾಯಿಗೆ ಯಾಕಪ್ಪ ಗೋಳ ಕೊಡ್ತಿ ಅಂತ ಕೇಳ್ತಂತ ಬರಲಿ. ನಿನ್ನೆ ಹೋದವ, ಇಷ್ಟೊತ್ತಾದ್ರೂ ಇಲ್ಲ, ಫೋನೂ ಎಬ್ಸಿಲ್ಲ. ನೀ ಅಳಬೇಡವ ಕುಯ್ಯಿ ಅಂತೇಳಿ. ಆತು ಬರ್ತಾನ ಅಪ್ಪನ್ನಲ್ಲ, ಕುಡಿ ನಿಶೆ ಹೇಳೋದಿಂದ ಬರ್ತಾನ ಅಂತೇಳಿ. ಇವತ್ತು ಬರಲಿ, ಇವತ್ತು ಬಂದ್ಮೇಲೆ ಅವ್ನು ಅದೇನೋ ಕುಡ್ತಾ ಬಿಡಿಸೋದು ಇದು ಐತಂತ ಎಂಥದ ರೀಹ್ಯಾಬಿಲೇಷನ್ ಸೆಂಟರ್ ಅಂತೇಳಿ, ಅಲ್ಲಿ ಸೇರ್ಸೇಬಿಡೋಣ ಅವ್ನು ಕುಡ್ತಾ ಬಿಡ್ಸಾಕ. ಏನು ನೀ ಸುಮ್ಮನಿರ್, ನೀನು ಒಂದು ಕುಡಿದು ಬಿಡ್ಬೇಕು. ಅಲ್ಲಿ ಹುತ್ತರಗತೆ ಮಾಡ್ತಾರ ಅವ್ರು. ಕುಡಿದು ಬಿಡಲಿಲ್ಲ ಅಂದ್ರೆ ಜೈಲಿ ಒಂಥರ ಒಳಗೆ ಹಾಕಿ ಬಂದಿಸಿಟ್ಟಿರ್ತಾರ ಅವ್ರು. ಹಂಗಾರ ಮಾಡೋನ್ ತಗೋ, ಹಂಗಾರ ಮಾಡೋನ್. ದೊಡಪ ಏನಾತು? ಅದು ಇವ್ರು ಗೌಡ್ರು ಭೀಮಣ್ಣರು ಅದಾರಲ್ಲ, ಅವ್ರ ಹೊಲದಾಗ ಬಾವಿ ಕಟ್ಟಿ ಅಂತೇಳಿ ನಿಮ್ಮ ಮಗ ಸತ್ ಬಿದ್ದಾನ. ನೋಡೇ ಇಲ್ಲ ಯಾರು. ಇವತ್ತು ನಮ್ಮ ಹೊಲ್ದ ಅಷ್ಟು ಕಳೆ ತೆಗಿಯಕ್ಕೆ ಹೋದವ್ರು ನೋಡಿ ನಮ್ಮಪ್ಪ ನಿಮಗೆ ಹೇಳಿ ಬಂದ. ಮಗನ